ಯಾವ ದೇಶದ ಮೂಲ ಸಂಸ್ಕೃತಿ ನಿಮಗೆ ಸ್ವಚ್ಛಂದವಾದ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಅವಕಾಶ ನೀಡಿದೆಯೋ ಅದೇ ದೇಶದ ಕಾನೂನು ಮತ್ತು ಆ ದೇಶದ ಮೂಲ ಸಂಸ್ಕೃತಿಯನ್ನ ನೀವು ಗೌರವಿಸಲೇಬೇಕು. ನೀನು ಯಾವ ಭಾಷೆ, ಯಾವ ಜಾತಿ, ಯಾವ ರಾಜ್ಯ ಎಂದು ಕೇಳಿಲ್ಲ. ಕೇಳಿದ್ದು ನೀನು ಹಿಂದೂನಾ ಅಂತ. ಹೌದು ಅಂದ ತಕ್ಷಣ ಅವರ ಎದೆಯನ್ನ ಸೀಳಿಗುಂಡು ಹೊರಬರ್ತಾ ಇತ್ತು. ಕಾಶ್ಮೀರ್ ಫೈಲ್ಸ್ ಸಿನಿಮಾ ಬಂದಾಗ ಇದೇ ಭಾರತದ ಅದೆಷ್ಟೋ ಜನ ಹೇಳಿದ್ರು ಇದು ಒಂದು ಪ್ರಾಪಗಂಡ ಅಂತ. ಏನಿಲ್ಲ, ಬದುಕೋದಕ್ಕೆ ನಾನು ಮುಸ್ಲಿಂ ಅಂತ ಹೇಳಿದ್ರು ಕೂಡ ತೆಗಿ ಪ್ಯಾಂಟ್ ಅಂತ ಹೇಳಿ ಮುಂಜಿಯಾಗಿದ್ಯಾ ಅಂತ ನೋಡಿ ಕೊಂದು ಬಿಟ್ಟಿದ್ದಾರೆ. ಉಗ್ರರಿಗೆ ಧರ್ಮವಿಲ್ಲ ಅಂತ ಹೇಳುವ ಮೂರ್ಖರು ನಾವುಗಳು. ಅಲ್ಲಿ ನಡೆದಂತಹ ಆ ರಕ್ತದ ನದಿಯಲ್ಲಿ ತೇಲಾಡಿದಂತಹ ಎಲ್ಲ ಹೆಣಗಳು ಕೇವಲ ಹಿಂದೂ ಎನ್ನುವ ಧರ್ಮದಲ್ಲಿದ್ದಂತಹ ಕಾರಣಕ್ಕಾಗಿ ಮಾತ್ರ. ಗಂಡನನ್ನ ಕೊಂದೆ, ನನ್ನನ್ನ ಯಾಕೆ ಬದುಕಲು ಬಿಟ್ಟಿದ್ದೀಯಾ ಅಂತ ಆ ಹೆಣ್ಣು ಮಗಳು ಕೇಳಿದಾಗ ಹೋಗಿ ನಿನ್ನ ಮೋದಿಗೆ ಹೇಳು ಅಂತ ಹೇಳಿದ ಕ್ರೂರಿಗಳು ಇವರು. ಉಗ್ರವಾದಿಗಳು ಮೋದಿಯನ್ನ ವಿರೋಧಿಸುತ್ತಾರೆ ಅಂದಾಗ ನಮ್ಮ ದೇಶದಲ್ಲಿರುವಂತಹ ನಾಗರಿಕರು ಕೂಡ ಮೋದಿಯನ್ನ ವಿರೋಧಿಸುತ್ತಾರೆ. ಹಾಗಾದ್ರೆ ಅವರಿಗೆ ಮತ್ತು ಇವರಿಗೆ ಇರುವಂತಹ ವ್ಯತ್ಯಾಸ ಏನು? ಕರ್ನಾಟಕದ ಮಂಜುನಾಥ್ ರಾವ್ ಮತ್ತು ಆತನ ಪತ್ನಿ ಮಗ ಈ ಪಹಲ್ಗಾಮ್ಗೆ ಹೋಗಿದ್ರು. ಕಾಶ್ಮೀರವನ್ನ ನೋಡ್ಬೇಕು ಅಂತ ಹೋಗಿದ್ರು. ಎಲ್ಲಿದ್ರೂ ಗೊತ್ತಿಲ್ಲ, ಬಂದಂತಹ ಉಗ್ರರು ನೀನು ಹಿಂದೂನೋ ಮುಸ್ಲಿಮೋ ಅಂತ ಕೇಳಿದ್ರು. ಹಿಂದೂ ಅಂತ ಹೇಳಿದಾಗ ಆತನ ತಲೆ ಸೀಳುವ ಹಾಗೆ ಗುಂಡನ್ನ ಹಾರಿಸಿದ್ರು. ಪತ್ನಿ ಅಳ್ತಾ ಹೇಳ್ತಾರೆ, ನನ್ನ ಗಂಡನನ್ನ ಕೊಂದೆ, ನನ್ನನ್ನ ಕೂಡ ಕೊಂದು ಬಿಡು ಅಂತ. ಆಗ ಹೇಳ್ತಾನೆ, ಹೋಗಿ ಇದನ್ನ ಮೋದಿಗೆ ಹೇಳು ಅಂತ. ಆ ಕೊಂದವನ ಮೂಲ ಉದ್ದೇಶ ಏನಿತ್ತು ಗೊತ್ತಾ? ಇಡೀ ವಿಶ್ವದಲ್ಲಿ ಅಲ್ಲಾಹುವನ್ನ ಪೂಜಿಸುವವನು ಮಾತ್ರ ಬದುಕಿರೋದಕ್ಕೆ ಯೋಗ್ಯ, ಬಾಕಿ ಉಳಿದವರೆಲ್ಲರೂ ಕೂಡ ಕಾಫೀರರು, ಅವರನ್ನ ಕೊಂದು ಬಿಡಬೇಕು ಅನ್ನುವಂತಹ ಉದ್ದೇಶದಲ್ಲಿದ್ದವನು. ಇಲ್ಲಿ ಒಂದೇ ಮಾತನ್ನ ಹೇಳ್ಬೋದು, ಈ ಘಟನೆಯನ್ನ ವಿರೋಧಿಸದಂತಹ ಪ್ರತಿಯೊಬ್ಬ ಮುಸಲ್ಮಾನನು ಕೂಡ ಉಗ್ರರಿಗೆ ಬೆಂಬಲ ಕೊಡುತ್ತಿದ್ದಾನೆ ಎಂದೇ ಅರ್ಥ. ನಮ್ಮ ದೇಶ, ನಮ್ಮ ಸಂವಿಧಾನ ನಮ್ಮನ್ನ ಕೆಳಗೆ ಇಟ್ಟು ನಮ್ಮ ಆರಾಧನೆಗಳನ್ನ ಕೆಳಗಿಡುತ್ತಿದ್ದಾರೆ ಅನ್ನುವಂತಹ ಪ್ರತಿಯೊಬ್ಬ ಮುಸಲ್ಮಾನರು ಕೂಡ ಇದನ್ನ ಕೇಳಲೇಬೇಕು. ಅಲ್ಲಿ ಹಿಂದೂನಾ ಅಂತ ಕೇಳಿ ಕೇಳಿ ಹೊಡೆದು ಸಾಯಿಸಿದ್ರು. ಕಾರಣ ಇಷ್ಟೇ ಇದ್ದಿದ್ದು, ಅಲ್ಲಾಹುವನ್ನ ಆರಾಧನೆ ಮಾಡದವನು ಬದುಕೋದಕ್ಕೆ ಯೋಗ್ಯನಲ್ಲ ಅನ್ನೋದು. यहाँ पे उसने बोला कि शायद मुस्लिम नहीं है, उसने उसको गोली मार दी। नहीं, आप टेंशन मत लो, अब बेटा आप यहाँ पे रहो, हम साथ में। मैडम, ये जो भीड़ सब है प्रेशर, आप टेंशन मत लो। मेरे पति का बच्चा लो, हम बचा देगा, कोई बात नहीं। तब से मन युवा डिजाइन क्या है, ठीक है, हम बचा देंगे, आप टेंशन मत लो। मैं आ रहा हूँ, मैं कहाँ पे आपका ये हस्बैंड? क्या हुआ इसको, क्या हुआ? Please ask for help. We don't need. Okay, don't worry. You okay? You need a water, sir? Sir, please manage. Huh? Ask for help. Okay, you first you give the hands water. Drop of water. Take a drop of water, sir, please. ಕಸಾಯಿಖಾನೆಯಲ್ಲಿ ದನಗಳನ್ನ ಕಡಿದ ಹಾಗೆ ಕಾಶ್ಮೀರದಲ್ಲಿ ಹಿಂದೂಗಳು, ಭಾರತೀಯರು ತಪ್ಪೆ ಮಾಡದವರನ್ನ ಕೊಂದು ಬಿಸಾಕಿದಾಗ ಅಲ್ಲಿ ಇದ್ದಿದ್ದು ಕೇವಲ ಮುಸಲ್ಮಾನನೋ ಹಿಂದೂನೋ ಅನ್ನುವಂತಹ ಪ್ರಶ್ನೆ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಹೇಳ್ತೀರಾ, ಅವನು ಮುಸಲ್ಮಾನನಾಗಿರೋದಕ್ಕೆ ಯೋಗ್ಯನಲ್ಲ, ಅವನು ಮುಸಲ್ಮಾನನಾಗಿರೋದು ವ್ಯರ್ಥ, ಅವನಿಗೆ ಅಲ್ಲಾಹುವಿನ ಮೂಲ ಉದ್ದೇಶನೇ ಗೊತ್ತಿಲ್ಲ ಅಂತ. ಆದರೆ ನಾವುಗಳೇ ಅಲ್ವಾ ಆರ್ಟಿಕಲ್ 370 ಕೂಡ ವಿರೋಧಿಸಿದ್ದು. ಏನಾಯ್ತು ಇವತ್ತು? ಒಂದು ವಿಚಾರವನ್ನ ಗಮನಿಸಿ. ಈ TRF ಸಂಘಟನೆ ಹುಟ್ಟಿಕೊಂಡಿದ್ದೇ ಕಾಶ್ಮೀರದಲ್ಲಿ ಉಗ್ರರ ನಿಜವಾದ ಮುಖವನ್ನ ತೋರಿಸುವುದಕ್ಕೋಸ್ಕರ. ಭಾರತದ ಅತಿ ಹೆಚ್ಚು ದಾಳಿಗೆ ಮುಖ್ಯ ಕಾರಣವಾಗಿರುವಂತಹ ಸಂಘಟನೆ ಇದು. ಟೆರರಿಸಂ ಹ್ಯಾಸ್ ನೋ ರಿಲಿಜಿಯನ್. ಈ ಮಾತನ್ನ ಕೇಳಿದಾಗ ನಗು ಬರುತ್ತೆ. ಕಾರಣ ಇಷ್ಟೇ, ಹಿಂದೂ ಅನ್ನುವಂತಹ ಕಾರಣಕ್ಕೆ ಕೊಂದವರ ಧರ್ಮ ಮಾತ್ರ ಇಸ್ಲಾಂ. ಅವರ ಉದ್ದೇಶ ಮೋದಿಯ ವಿರೋಧ, ಹಿಂದೂಗಳ ಮಾರಣ ಹೋಮ ಅಷ್ಟೇ. ಹಾಗಾದ್ರೆ ಒಂದು ಕ್ಷಣ ಯೋಚಿಸಿ, ಇನ್ ಕೇಸ್ ಭಾರತಕ್ಕೆ ಈ ಪಡೆ ಬಂದ್ರೆ ಮುಸಲ್ಮಾನರು ಬದುಕ್ತಾರೆ, ಹಿಂದೂಗಳು ಸಾಯ್ತಾರೆ ಅನ್ನುವಂತಹ ಸಂದೇಶ ಅಷ್ಟೇ ಅಲ್ವಾ? ನಮ್ಮದೇ ದೇಶದಲ್ಲಿದ್ದಂತಹ PFI ಸಂಘಟನೆಯನ್ನ ಬ್ಯಾನ್ ಮಾಡಿದ್ರು. ಆಗ ಪ್ರತಿಭಟನೆಯ ಮೇಲೆ ಪ್ರತಿಭಟನೆ ಮಾಡಿ ಬ್ಯಾನ್ ಮಾಡಬೇಡಿ ಅಂತ ಬೊಬ್ಬೆ ಹಾಕಿದ್ರು. ಆರ್ಟಿಕಲ್ 370ಗೆ ವಿರೋಧವನ್ನ ಒಡ್ಡಿದ್ರು.
ಮೋದಿ ಅಂದ್ರೆ ದೇಶದ್ರೋಹಿ, ದೇಶವನ್ನ ಮಾರಿ ತಿಂದ್ರು ಅಂತ ಹೇಳುತ್ತಿದ್ದ ಇದೇ ಐಡಿಯಾಲಜಿ ಇರುವಂತಹ ನೀವುಗಳು ಒಂದು ಕ್ಷಣ ಯೋಚನೆಯನ್ನ ಮಾಡಿ. ಉಗ್ರರು ಯಾಕೆ ಮೋದಿಯನ್ನ ವಿರೋಧಿಸಿದ್ರು? ಉಗ್ರರ ಐಡಿಯಾಲಜಿ ಮೋದಿ ವಿರೋಧ, ನಿಮ್ಮ ಐಡಿಯಾಲಜಿ ಕೂಡ ಮೋದಿ ವಿರೋಧ. ಹಾಗಾದ್ರೆ ನಿಮ್ಮ ಬೆಂಬಲ ದೇಶಕ್ಕೋ ಅಥವಾ ಇಂತಹ ನಾಮಾರ್ಥ ಸಂಘಟನೆಗಳಿಗೋ? ನಿಜವಾದ ಮುಸಲ್ಮಾನ ಇವತ್ತು ಇದನ್ನು ಸಮರ್ಥನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಯಾವ ದೇಶದ ಮೂಲ ಸಂಸ್ಕೃತಿ ನಿಮಗೆ ಸ್ವಚ್ಛಂದವಾದ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಅವಕಾಶ ನೀಡಿದೆಯೋ ಅದೇ ದೇಶದ ಕಾನೂನು ಮತ್ತು ಆ ದೇಶದ ಮೂಲ ಸಂಸ್ಕೃತಿಯನ್ನ ನೀವು ಗೌರವಿಸಲೇಬೇಕು. ಅಲ್ಲಿ ಆ ಹೊಸದಾಗಿ ಮದುವೆಯಾದಂತಹ ಜೋಡಿಗಳ ಗಂಡ ಸತ್ತು ಮಲಗಿರುವಾಗ ಆ ಹೆಣ್ಣು ಮಗಳ ಮೌನ ಎಂತಹ ರಕ್ಕಸರಿಗೂ ಕೂಡ ಒಂದು ಕ್ಷಣ ಎದೆ ಚಲ್ಲನಿಸುವಂತೆ ಇದೆ. ಪ್ಯಾಂಟ್ ಜಾರಿಸಿ ಮುಂಜಿ ಆಗಿದೆಯಾ ಅಂತ ನೋಡಿ ಗುಂಡಿಕ್ಕಿ ಕೊಲ್ಲುವಂತಹ ಸಂಸ್ಕೃತಿ ಎಂತಹ ಸಂಸ್ಕೃತಿ? ಯಾವ ಕುರಾನ್ ಇದನ್ನ ಹೇಳಿದೆ? ಸೆಕ್ಯುಲರಿಸಂ ಅಂತ ಬೊಬ್ಬಿಡುವ ಇವತ್ತು ಯಾವೊಬ್ಬ ಮುಸಲ್ಮಾನ ಯುವಕ ಕೂಡ ತನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ವಿರೋಧಿಸಿ ಪೋಸ್ಟ್ ಹಾಕಿಕೊಂಡಿಲ್ಲ ಅಂದ್ರೆ ಏನರ್ಥ? ಈ ಘಟನೆ ನಡೆದಿದ್ದು ಏನಕ್ಕೆ ಗೊತ್ತಾ? ಆರ್ಟಿಕಲ್ 370 ತೆಗೆದ ನಂತರ ಅಲ್ಲಿಗೆ ಪ್ರವಾಸಿಗರು ಹೋಗೋದಕ್ಕೆ ಶುರು ಮಾಡಿದ್ರು. ಈ ಸಂದರ್ಭದಲ್ಲಿ ನಮ್ಮ ದೇಶದ ಸೇನೆ ಸುಮ್ಮನೆ ಕೂತ್ಕೊಂಡು ಕೂಡ ಇರಲಿಲ್ಲ. 2022ರ ಹೊತ್ತಿಗೆ ಒಂದು ಅಂಕಿ ಅಂಶವನ್ನ ಬಿಡುಗಡೆ ಮಾಡುತ್ತೆ. ನಮ್ಮ ಯೋಧರ ಗುಂಡಿಗೆ ಬಲಿಯಾದಂತಹ 180 ಉಗ್ರರಲ್ಲಿ 102 ಉಗ್ರರು ಈ TRFನವರು ಅಂತ. ಹೀಗಾಗಿ ಅಲ್ಲಲ್ಲಿ ಈ ಉಗ್ರರ ಸಂಹಾರ ನಡೆಯುತ್ತಲೇ ಇತ್ತು. ಇದನ್ನ ಗಮನಿಸಿದ್ದಂತಹ ಈ ಉಗ್ರವಾದಿಗಳು ಪ್ರವಾಸಿಗರ ಸಂಖ್ಯೆಯನ್ನ ಕಡಿಮೆ ಮಾಡಲು ಮತ್ತು ಭಯ ಹುಟ್ಟಿಸೋದಕ್ಕೇನೆ ಈ ಕೆಲಸವನ್ನ ಮಾಡಿದಂತೆ ಇದೆ. ಮುಂದೆ ಯಾವುದೋ ಒಂದು ದೊಡ್ಡ ಸಂದೇಶವನ್ನೇ ಕೊಟ್ಟಂತೆ ಕಾಣ್ತಾ ಇದೆ. ನನ್ನ ಪ್ರಕಾರ ನಮ್ಮ ದೇಶದ ಆರ್ಮಿಯನ್ನ ಫ್ರೀ ಹ್ಯಾಂಡ್ ಮಾಡಿ ಬಿಡ್ಲೇಬೇಕು. ಯಾಕಂದ್ರೆ ಇಂತಹ ಘಟನೆಗಳಿಗೆ ನಮ್ಮ ದೇಶದ ಬತ್ತಳಿಕೆಯಲ್ಲಿ ಸೂಕ್ತ ಬಾಣ ಇದ್ರೂ ಕೂಡ ಕೆಲವೊಂದು ರಾಜತಾಂತ್ರಿಕ ವ್ಯವಸ್ಥೆಯಿಂದಾಗಿ ಉಪಯೋಗಿಸುವುದಕ್ಕೆ ಸಾಧ್ಯವಿಲ್ಲ. ಇನ್ನಾದರೂ ಮೋದಿ ಶಾಂತಿ ಮಂತ್ರವನ್ನ ಸ್ವಲ್ಪ ಸೈಡ್ಗೆ ಇಡಲೇಬೇಕು. ಅಂಡ್ ಈ ಕೆಲಸಕ್ಕೆ ಪ್ರತಿಯೊಬ್ಬ ಭಾರತೀಯನು ಕೂಡ ಬೆಂಬಲವನ್ನ ಕೊಡಲೇಬೇಕು. ಪುಲ್ವಾಮಾ ಅಟ್ಯಾಕ್ ಬಳಿಕ ಆದಂತಹ ಅತ್ಯಂತ ದೊಡ್ಡ ನರಮೇಧ ಇದು. ಇಲ್ಲಿ ಧರ್ಮ ಕಾಣಿಸಿಕೊಂಡಾಗ ನಿಜವಾಗಲೂ ನಮ್ಮ ದೇಶದ ಒಳಗೂ ಕೂಡ ಇಂತಹ ಐಡಿಯಾಲಜಿಯನ್ನ ಇಟ್ಕೊಂಡು ಮಾತನಾಡುವವರು ಇರುವಂತೆ ಭಾಸವಾಗ್ತಾ ಇದೆ. ಸುಮಾರು 28 ಜನರ ನರಮೇಧ ಮಾಡಿದಂತಹ ಉಗ್ರರು ಟಾರ್ಗೆಟ್ ಮಾಡಿದ್ದು ಹಿಂದೂಗಳನ್ನ, ಟಾರ್ಗೆಟ್ ಮಾಡಿದ್ದು ಗಂಡಸರನ್ನ. ಇದರ ಅರ್ಥ ಏನಾಗಿರ್ಬೋದು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಒಂದೇ ಪ್ರಶ್ನೆ ನೇರವಾಗಿ ಬುದ್ಧಿವಂತ ಮುಸಲ್ಮಾನರಿಗೆ: ಪ್ಯಾಲೆಸ್ಟೈನ್ ಮೇಲೆ ಉಕ್ಕಿದಂತಹ ಪ್ರೀತಿ ಇದೇ ನಮ್ಮ ದೇಶದ ಹಿಂದೂಗಳ ಮೇಲೆ ಬಂದಿಲ್ಲ ಯಾಕೆ? ಹಿಂದೂ ಅಂದ್ರೆ ನಿಮಗೆ ಕಾಫಿರ್ ಯಾಕೆ? ಯಾಕಾಗಿ ಅಲ್ಲಾಹುವನ್ನ ಆರಾಧಿಸಿದವನು ಬದುಕೋದಿಕ್ಕೆ ಯೋಗ್ಯನಲ್ಲ?